ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು KFTCL ಚಲನನ್ನು ಪ್ರಿಂಟ್ ಮಾಡಲು ಯಾವ ಥರ ಪ್ರಿಂಟ್ ಮಾಡೋದು ಅಂತೇಳಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಅಥವಾ ಇದೇ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅವರು ಈ ಕೂಡಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಬನ್ನಿ, ನಾನು ಇಲ್ಲಿ ಈ ಚಾನಲ್ನ ಯಾವ ಥರ ಪ್ರಿಂಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ KFTCL ಅವರು ಕೆಲವೊಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವು ಯಾವಪ್ಪ ಅಂದ್ರೆ ನನಗೆ KPTCL ನಲ್ಲಿನ 2542 ಜೂನಿಯರ್ ಪವರ್ಮ್ಯಾನ್ ಮತ್ತು 433 ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಿಂದೆ ಅಂದರೆ ನವೆಂಬರ್ 20 ಇವತ್ತು ಕೊನೆಯ ದಿನಾಂಕ ಇರ್ತದೆ. ಆದರೆ ಸರ್ವರ್ ಟೆಕ್ನಿಕಲ್ ಮತ್ತು ಪ್ರಾಬ್ಲಮ್ನಿಂದಾಗಿ ಚಾನಲ್ ಡೌನ್ ಮಾಡ್ಕೊಳ್ಳಲು ಕೆಲವರಿಗೆ ಬಹಳ ತೊಂದರೆ ಆಗ್ತಿದೆ. ಕೆಲವೊಬ್ರು ಕಾಮೆಂಟ್ ಮಾಡಿದ್ದಾರೆ, ಸರ್ ಇದು ಚಾನಲ್ ಡೌನ್ ಆಗ್ತಿಲ್ಲ, ಪ್ರಿಂಟ್ ಬರ್ತಾ ಇಲ್ಲ, ಸರ್ವರ್ ಬಿಜಿ ಐತೆ ಅಂತೇಳಿ. ಅದರಿಂದ ಇಲ್ಲಿ ಆ KFTCL ಅವರು ಏನು ಮಾಡಿದ್ದಾರೆ ಅಂದರೆ ನನಗೆ ಪೇಮೆಂಟ್ ಮಾಡಲು ಮತ್ತು ಹಾಗೂ ಇ-ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಮಾತ್ರ ಇ-ಸೈನ್ ಪ್ರಕ್ರಿಯೆ ಮತ್ತು ಪೋಸ್ಟ್ ಆಫೀಸ್ ಚಾನಲ್ ಡೌನ್ ಮಾಡಲು ಮತ್ತು ಶುಲ್ಕ ಪಾವತಿ ಮಾಡಲು ಕ್ರಮವಾಗಿ ಡಿಸೆಂಬರ್ 5 ಮತ್ತು 10ರವರೆಗೆ ಅಂದರೆ ಮುಂದೂಡಲಾಗಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ನಿಧಾನವಾಗಿ ಚಾನಲ್ ಡೌನ್ ಮಾಡಿಕೊಂಡು ನಿಮ್ಮ ಪೋಸ್ಟ್ ಆಫೀಸ್ ನಿಯರ್ ಎಲ್ಲಿದೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಚಾನಲನ್ನು ಪೇಮೆಂಟ್ ಮಾಡಬೇಕಾಗಿ ತಿಳಿಸಿದ್ದಾರೆ. ಅದನ್ನು ನೀವು ಚಾನಲ್ ಡೌನ್ ಮಾಡಿಕೊಂಡು ಪೋಸ್ಟ್ ಆಫೀಸಲ್ಲಿ ಪೇಮೆಂಟ್ ಮಾಡ್ಕೊಳ್ಳಿ. ಹಾಗೆ ಅವರು ತಮ್ಮ ವೆಬ್ಸೈಟಲ್ಲಿ ಕೂಡ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಡಿಸೆಂಬರ್ 5 ಮತ್ತು ಡಿಸೆಂಬರ್ 10ರವರೆಗೆ ನಿಮ್ಮ ಅರ್ಜಿ ಶುಲ್ಕ ಪಾವತಿಯನ್ನು ಮುಂದೂಡಲಾಗಿದೆ. ಬನ್ನಿ, ನಾನಿಲ್ಲಿ ಚಾನಲನ್ನು ಯಾವ ಥರ ಡೌನ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು KFTCL ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಬ್ಲೂ ಕಲರಲ್ಲಿ ಲಿಂಕ್ ಓಪನ್ ಆಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಟೆಪ್ 1 ಮತ್ತು ಸ್ಟೆಪ್ 2 ನೀವು ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಸ್ಟೆಪ್ 3ನ ಅಂಚೆ ಕಚೇರಿ ಚಲನ್ ಪಡೀರಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ID ಅಂತ ಕೇಳುತ್ತೆ. ಅಂದರೆ ನಿಮ್ಮ ಸ್ಕ್ರೀನ್ಶಾಟ್ ಅಥವಾ ಬರ್ಕೊಂಡಿರ್ತಿರಲ್ಲ ನಮ್ಮ ಅಪ್ಲಿಕೇಶನ್ ID-ನ ಅದರಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ನಿಮ್ಮ ಆ ಡೇಟ್ ಆಫ್ ಬರ್ತ್, ಅದೇ ಡೇಟ್ ಆಫ್ ಬರ್ತ್ ಯಾವ ರೀತಿ ಮೆನ್ಷನ್ ಮಾಡಿದ್ರು ನಿಮ್ಮ ಅಪ್ಲಿಕೇಶನ್ ಫಾರಮಲ್ಲಿ ಆ ಡೇಟ್ ಆಫ್ ಬರ್ತನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕ್ಯಾಪ್ಚಾ ಕೋಡ್ ಕಾಣುತ್ತಲ್ಲ, ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಮುಂದೆ ದ ಬಟನ್ ಟು ಪ್ರೊಸೀಡ್ ಫಾರ್ ಇ-ಸೈನ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಕೆಳಗಡೆ ಓಮು ಪ್ರಿವ್ಯೂ ಮತ್ತು ಪ್ರೊಸೀಡ್ ಫಾರ್ ಇ-ಸೈನ್ ಅಂತ ಕಾಣಿಸ್ತಲ್ಲ, ಅದನ್ನು ನೋಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಇ-ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಓಕೆ ಅಂತ ಕೇಳ್ತಾ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಒಂದು ಕ್ಲಿಕ್ ಬಾಕ್ಸ್ ಕಾಣುತ್ತೆ, ಅಂದರೆ ಒಂದು ಬಾಕ್ಸ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಒಂದು ನಿಮ್ಮ ಸಿಗ್ನೇಚರ್ ಅಂದರೆ ಇ-ಸೈನ್ ಆಪ್ಷನ್ ಕೇಳುತ್ತಾ ಹೋಗುತ್ತೆ. ಅಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ಗೆಟ್ OTP ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಆಗ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಬಂದಂಥ OTP ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಸಬ್ಮಿಟ್ OTP ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಸಕ್ಸಸ್ಫುಲ್ಲಾಗಿ ಇ-ಸೈನ್ ಅಂದರೆ ಸಿಗ್ನೇಚರ್ ಕಂಪ್ಲೀಟ್ ಹೋಗುತ್ತೆ. ಇಲ್ಲಿ ತೋರಿಸೋದಲ್ಲ ಸಿಗ್ನೇಚರ್ ಸಕ್ಸಸ್ಫುಲ್ ಅಂತೇಳಿ. ಆದ ನಂತರ ಇಲ್ಲಿ ನಿಮ್ಮ ಚಲನ್ ಜನ್ರೇಟ್ ಆಗುತ್ತೆ, ಅಂದರೆ ಜನ್ರೇಟ್ ಪೋಸ್ಟಲ್ ಚಲನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮದು ಒಂದು ಚಲನ್ ಓಪನ್ ಆಗುತ್ತೆ, ಯಾವ ಥರ ಇದೆ ಅಂತೇಳಿ ಪೋಸ್ಟ್ ಆಫೀಸಿಂದು. ಅದನ್ನು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಪ್ರಿಂಟ್ ಆಪ್ಷನ್ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಸೇವ್ ಆಸ್ PDF ಫಾರ್ಮೆಟಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೇವ್ ಮಾಡಿ ಇಟ್ಕೊಳ್ಳಿ. ಸೇವ್ ಮಾಡಿ ಇಟ್ಕೊಂಡ ನಂತರ ಅದನ್ನ ಪ್ರಿಂಟ್ ತೆಗೆಸ್ಕೊಂಡು ನಿಮ್ಮ ಹತ್ತಿರದ ಯಾವುದೇ ಪೋಸ್ಟ್ ಆಫೀಸ್ ಇರಲಿ ಅಲ್ಲಿ ಹೋಗಿ ಈ ಚಲನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ಪೋಸ್ಟ್ ಆಫೀಸ್ ಟೈಮಿಂಗ್ ಏನಪ್ಪ ಅಂದ್ರೆ ನನಗೆ ಬೆಳಗ್ಗೆ 9 ಮಧ್ಯಾಹ್ನ 1 ತನಕ ಇರುತ್ತೆ. ಆದ್ದರಿಂದ ಬೇಗ ಹೋಗಿ ಎಲ್ಲರೂ ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಚಲನನ್ನು ಪೇಮೆಂಟ್ ಮಾಡ್ಕೊಳ್ಳಿ. ಹಾಗೆ ಯಾರು ಅಪ್ಲೈ ಮಾಡಿದರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.